ಸಚಿವ ನಾಗೇಂದ್ರಗೆ ಸಿಬಿಐ ತನಿಖೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ, ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ಸಿಬಿಐ ಗವರ್ನರ್ಗೆ ಪತ್ರ ಬರೆದಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಈಗ ಸಿಬಿಐ ಪತ್ರ ಬರೆದಿರ್ತಕ್ಕಂಥದ್ದು. ಸೋಮವಾರ ಬಹುತೇಕ ಅನುಮತಿ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಮತ್ತೆ ನಾಗೇಂದ್ರಗೆ ಎಲ್ಲ ಒಂದ್ ಕಡೆ ಸಂಕಷ್ಟ ಎದುರಾಗ್ತಕ್ಕಂಥ ಸಾಧ್ಯತೆ ಇದೆಯಾ? ಹಾಗಾದ್ರೆ ಸಚಿವ ಬಿ ನಾಗೇಂದ್ರಗೆ ಮತ್ತೊಂದು ಸಂಕಷ್ಟ ಎದುರಾಗುತ್ತಾ? ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಈಗ ಮತ್ತೆ ಭಾರಿ ಸದ್ದು ಮಾಡ್ತಾ ಇದೆ. ಈ ಬಾರಿ ಸಿಬಿಐ ತನಿಖೆ ವಿಚಾರವೇ ಪ್ರಮುಖವಾಗಿದೆ. ಅಷ್ಟಕ್ಕೂ ಈಗ ಆಗಿರೋದೇನು? ಸಚಿವ ಬಿ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ಸಿಬಿಐ ರಾಜ್ಯಪಾಲರಿಗೆ ಪತ್ರ ಬರೆದಿದೆ. ಅಂದ್ರೆ ನಾಗೇಂದ್ರ ವಿರುದ್ಧ ಕಾನೂನು ಕ್ರಮ ಮುಂದುವರಿಸೋದಕ್ಕೆ ಅನುಮತಿ ನೀಡಬೇಕು ಅಂತ ರಾಜ್ಯಪಾಲರ ಮುಂದೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಈ ಪ್ರಕರಣದಲ್ಲಿ ಸಿಬಿಐ ಈಗಾಗಲೇ ತನಿಖೆಯನ್ನ ನಡೆಸಿದೆ. ಬಿ ನಾಗೇಂದ್ರ ಅವರ ಹೆಸರನ್ನು ಆರೋಪಿಯಾಗಿ ದಾಖಲು ಮಾಡಿದೆ. ತನಿಖೆ ಪೂರ್ಣಗೊಳಿಸಿರತಕ್ಕಂಥ ಸಿಬಿಐ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದೆ. ಮತ್ತೊಂದು ಪ್ರಮುಖ ಅಂಶ ಏನು? 3 ಪ್ರತ್ಯೇಕ ಚಾರ್ಜ್ ಶೀಟ್ಗಳಲ್ಲಿ ಬಿ ನಾಗೇಂದ್ರ ಅವರನ್ನ ಆರೋಪಿಯಾಗಿ ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಿಬಿಐ ತನಿಖೆಯ ಪ್ರಕಾರ ಈ ಪ್ರಕರಣದಲ್ಲಿ ಒಟ್ಟು 30 ಮಂದಿಯ ಪಾತ್ರ ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಬರೋಬ್ಬರಿ 89.63 ಕೋಟಿ ರೂಪಾಯಿ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅಂತಕ್ಕಂಥ ಆರೋಪ ಕೂಡ ತನಿಖೆಯಲ್ಲಿ ಕೇಳಿಬಂದಿದೆ. ಈ ಹಣವನ್ನ ಒಂದೇ ಖಾತೆಯಲ್ಲಿ ಇಡದೆ ಸುಮಾರು 600 ಬ್ಯಾಂಕ್ ಖಾತೆಗಳ ಮೂಲಕ ಹಣವನ್ನ ಲೇಯರಿಂಗ್ ಮಾಡಲಾಗಿದೆ ಅಂತ ಸಿಬಿಐ ಉಲ್ಲೇಖ ಮಾಡಿದೆ. ಇದೀಗ ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರ ಅವರ ಆಪ್ತ ನೆಕ್ಕಂಟಿ ನಾಗರಾಜ್ ಸೇರಿದಂತೆ ಹಲವು ಮಂದಿಯ ಹೆಸರುಗಳು ಕೂಡ ಇದರಲ್ಲಿ ಕೇಳಬಂದಿದೆ. ಹೀಗಾಗಿ ಈಗ ಎಲ್ಲರ ಗಮನ ರಾಜ್ಯಪಾಲರ ಒಂದು ನಿರ್ಧಾರದ ಮೇಲೆ ನೆಟ್ಟಿದೆ. ಸಿಬಿಐ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ. ರಾಜ್ಯಪಾಲರು ಅನುಮತಿ ಬೈ ಚಾನ್ಸ್ ನೀಡಿದ್ರೆ ಮುಂದಿನ ಕಾನೂನು ಪ್ರಕ್ರಿಯೆ ಮತ್ತಷ್ಟು ವೇಗ ಪಡ್ಕೊಳ್ಳತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಹಾಗಾದ್ರೆ ನಾಗೇಂದ್ರ ಅವರಿಗೆ ರಾಜಕೀಯವಾಗಿ ಮಾತ್ರ ಅಲ್ಲ, ಕಾನೂನು ದೃಷ್ಟಿಯಿಂದಲೂ ಕೂಡ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ ಅಂತಕ್ಕಂಥ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿದೆ. ಸೋಮವಾರವೇ ರಾಜ್ಯಪಾಲರಿಂದ ಅನುಮತಿ ಸಿಗುತ್ತಾ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಆದರೆ ಅಂತಿಮವಾಗಿ ರಾಜ್ಯಪಾಲರು ಯಾವ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕೂಡ ನಾವು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಈ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಈಗಾಗಲೇ ರಾಜಕೀಯವಾಗಿ ಭಾರೀ ಚರ್ಚೆ ನಡೀತಾನೂ ಇದೆ. ನಾಗೇಂದ್ರ ಅವರ ರಾಜೀನಾಮೆ ವಿಚಾರವಾಗಿ ಬಿಜೆಪಿ ಸೇರಿದಂತೆ ವಿಪಕ್ಷಗಳು ಸರ್ಕಾರದ ಮೇಲೆ ಒತ್ತಡ ತಂದಿದ್ವು. ಈಗ ಇದೇ ಪ್ರಕರಣದಲ್ಲಿ ಸಿಬಿಐ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿರತಕ್ಕಂಥದ್ದು ಪ್ರಕರಣಕ್ಕೆ ಮತ್ತೊಂದು ತಿರುವನ್ನ ಕೊಟ್ಟಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ತಿಮ್ಮೇಗೌಡ, ಈಗ ಸಿಬಿಐ ಈಗ ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಬರೆಯುತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ. ಬೈ ಚಾನ್ಸ್ ಸೋಮವಾರ ಇದು ಸಿಕ್ಕಿದರೆ ಮುಂದಿನ ಕ್ರಮ ಯಾವ ರೀತಿ ಇರುತ್ತೆ, ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ರಾಜ್ಯಪಾಲರು ಅಂತ? ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಅಂದ್ರೆ, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಬಿ ನಾಗೇಂದ್ರ ಅವರ ವಿರುದ್ಧ ಒಂದು ಗಂಭೀರವಾದಂತ ಒಂದು ಆರೋಪ. ಅದರಲ್ಲೂ ಕೂಡ ಸರ್ಕಾರಿ ಹಣ, ಏನು ವಾಲ್ಮೀಕಿ ನಿಗಮದ ಹಣವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ. ಈ ಒಂದು ಚರ್ಚೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಿಗಾಗಲೇ ಸದನದ ಒಳಗೆ ಹೊರಗೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸಂಪುಟದಿಂದ ಅವರನ್ನ ಕೈ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒತ್ತಡವನ್ನ ಏರ್ತಾ ಇದ್ದಾರೆ. ಇದೀಗ ಬಿಜೆಪಿ ನಾಯಕರಿಗೆ ಒಂದು ರೀತಿಯ ಬ್ರಹ್ಮಾಸ್ತ್ರ ಎನ್ನುವಂತೆ ಸಿಬಿಐ ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥ ಸಿಬಿಐ ಈ ಚಾರ್ಜ್ ಶೀಟ್ ನಲ್ಲಿಯೂ ಕೂಡ ಬಿ ನಾಗೇಂದ್ರ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ರೆ, ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟಿರ್ತಕ್ಕಂಥ ಸಿಬಿಐ ಅಧಿಕಾರಿಗಳು ರಾಜ್ಯಪಾಲರಿಗೆ ಪತ್ರವನ್ನು ಬರೆಯೋದ್ರ ಮುಖಾಂತರ ಬಿ ನಾಗೇಂದ್ರ ಅವರ ಮೇಲೆ ತನಿಖೆಯನ್ನ ನಡೆಸಬೇಕು. ಹೀಗಾಗಿ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ ಅನ್ನ ನೀವು ಕೊಡ್ಬೇಕು ಅನ್ನುವಂತ ರಾಜಭವನದ ಲೋಕಭವನದ ಮೊರೆ ಹೋಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಬಹುತೇಕ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ತಿಮ್ಮೇಗೌಡ. ಇದು ಕೇವಲ ರಾಜಕೀಯ ಆರೋಪ ಪ್ರತ್ಯಾರೋಪದ ಹಂತದಲ್ಲೇ ಉಳಿಯುತ್ತಾ? ಹಾಗಾದ್ರೆ ಕಾನೂನು ಸಂಘರ್ಷವೂ ಆಗುತ್ತೆ. ಮತ್ತೊಂದು ಕಡೆಗೆ ಇತ್ತ ಅನಿವಾರ್ಯವಾಗಿ ಬಿ ನಾಗೇಂದ್ರ ಅವರ
ತಲೆದಂಡವನ್ನ ಮಾಡ್ಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿಯು ಕೂಡ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಅಂತ ಒಂದು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಏನು ಸದನ ಆರಂಭವಾದಾಗಿನಿಂದಲೂ ಕೂಡ 7 ದಿನಗಳ ಕಾಲ ಇರ್ತಕ್ಕಂಥ ಈ ಒಂದು ಅಧಿವೇಶನ ಏನಿದೆ, ಅಧಿವೇಶನದ ಆರಂಭ ದಿನದಿಂದಲೂ ಕೂಡ ಬಿಗಿಪಟ್ಟನ್ನು ಹಿಡಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸರ್ಕಾರದ ಮೇಲೂ ಕೂಡ ಒತ್ತಡವೂ ಇದೆ, ಸ್ವಪಕ್ಷೀಯರು ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಏನು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಂತ ಸಂದರ್ಭದಲ್ಲಿ ಏನಾದ್ರು ಏನು ರಾಜೀನಾಮೆಯನ್ನ ಪಡೆಯೋದಕ್ಕೆ ಮೀನಾಮೇಷವನ್ನ ಎಣಿಸಿದ್ದೇ ಆಗಿದ್ದಲ್ಲಿ ಸಹಜವಾಗಿ ಅದು ಸರ್ಕಾರಕ್ಕೆ ಒಂದ್ ರೀತಿ ಮುಜುಗರ ಮತ್ತು ಸರ್ಕಾರದ ಮೇಲೆ ಕೂಡ ಜನಾಕ್ರೋಶ ಎದುರಾಗುವಂತ ಒಂದು ಸಾಧ್ಯತೆಗಳಿರ್ತವೆ. ಸೊ ಹೀಗಾಗಿ ಪ್ರಾಸಿಕ್ಯೂಷನ್ ಕೊಟ್ಟಂತ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಪಡ್ಕೊಳ್ಳುವಂತ ಒಂದು ಸಾಧ್ಯತೆಗಳಿದಾವೆ. ಈ ಸಂಬಂಧವಾಗಿ ಕಾನೂನು ತಜ್ಞರು ಆಗಿರ್ತಕ್ಕಂಥ ವಿರಾಜಪೇಟೆ ಶಾಸಕ ಪನ್ನಣ್ಣನವರು ಒಂದು ಮಾತನ್ನ ಹೇಳ್ತಾ ಇದ್ರು. ನಾವು ಈಗಾಗ್ಲೇ ಏನು ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟರು ಕೂಡ ನಾವು ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ, ರಾಜೀನಾಮೆಯನ್ನ ಕೊಡೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಸೊ ಹೀಗಾಗಿ ಪ್ರಾಸಿಕ್ಯೂಷನ್ ಕೊಟ್ಟಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನಾದ್ರು ಮತ್ತೊಮ್ಮೆ ಸಮರ್ಥನೆಯನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಬಿ ನಾಗೇಂದ್ರ ಅವರ ಬೆನ್ನಿಗೆ ನಿಲ್ಲುತ್ತಾ ಅಥವಾ ಜನಾಕ್ರೋಶ ಮತ್ತು ವಿರೋಧ ಪಕ್ಷಗಳ ಒತ್ತಡದಿಂದ ಪಾರಾಗ್ಬೇಕು ಅನ್ನುವಂತ ನಿಟ್ಟಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯುತ್ತಾ ಕಾದ್ ನೋಡ್ಬೇಕಾಗಿದೆ. ಎಸ್, ಹಾಗೆ ಸಂಪರ್ಕದಲ್ಲಿ ಇರಿ, ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ ತಿಮ್ಮೇಗೌಡ. ಇನ್ನು ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ. ಬಳ್ಳಾರಿ ಶಾಸಕ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಈಗ ಸಜ್ಜುಗೊಂಡಿದೆ. ದಾವಣಗೆರೆ, ಜಗಳೂರು ಟು ಬಳ್ಳಾರಿ ಪಾದಯಾತ್ರೆಗೆ ಎಲ್ಲಾ ರೀತಿಯ ಒಂದು ಪ್ಲಾನ್ ಕೂಡ ನಡೀತಾ ಇದ್ದಾವೆ. ಈಗ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಸಡಿಲಿಸೋ ಲಕ್ಷಣ ಕಾಣ್ತಾ ಇಲ್ಲ. ಸದನದ ಒಳಗಡೆ ಹೋರಾಟ ಮಾಡಿದ್ದ ಬಿಜೆಪಿ ಇದೀಗ ಇದೇ ವಿಚಾರವನ್ನ ಬೀದಿಗೆ ತಂದು ಮತ್ತೊಂದು ದೊಡ್ಡ ಹೋರಾಟಕ್ಕೆ ಸಜ್ಜಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಪ್ರಕರಣದಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕು ಅನ್ನೋದು ಬಿಜೆಪಿಯ ಒಂದು ಪ್ರಮುಖ ಬೇಡಿಕೆ. ಈಗ ಇದೇ ಬೇಡಿಕೆ ಇಟ್ಕೊಂಡು ದಾವಣಗೆರೆ ಜಿಲ್ಲೆಯ ಜಗಳೂರಿನಿಂದ ಬಳ್ಳಾರಿಯ ತನಕ ಬೃಹತ್ ಪಾದಯಾತ್ರೆ ನಡೆಸೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಅಂದಾಜು 170 ಕಿಲೋಮೀಟರ್ ಪಾದಯಾತ್ರೆ ನಡೆಸ್ತಕ್ಕಂಥ ಒಂದು ಯೋಜನೆ ಇದೆ. ಅಂದರೆ ಇದು ಒಂದು ದಿನದ ಪ್ರತಿಭಟನೆ ಅಲ್ಲ, ಹಲವು ದಿನಗಳ ಕಾಲ ನಡೀತಕ್ಕಂಥ ದೊಡ್ಡ ಮಟ್ಟದ ಜನಾಂದೋಲನ ರೂಪದಲ್ಲಿ ಹೋರಾಟ ನಡೆಸೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಅಷ್ಟಕ್ಕೂ ಬಿಜೆಪಿ ಇಷ್ಟೊಂದು ದೊಡ್ಡ ಪಾದಯಾತ್ರೆ ಯಾಕೆ ಮಾಡ್ತಾ ಇದೆ? ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಪ್ರಕರಣದಲ್ಲಿ ನಾಗೇಂದ್ರ ಅವರ ಹೆಸರು ಕೇಳಿ ಬಂದಿರತಕ್ಕಂಥದ್ದು, ಪ್ರಕರಣದ ತನಿಖೆ ನಡೀತಿರ್ತಕ್ಕಂಥದ್ದು ಹಾಗೂ ಅವರ ರಾಜೀನಾಮೆಗೆ ವಿಪಕ್ಷಗಳು ನಿರಂತರವಾಗಿ ಒತ್ತಾಯಿಸ್ತಿರ್ತಕ್ಕಂಥದ್ದು ಈ ಹೋರಾಟದ ಪ್ರಮುಖ ಹಿನ್ನೆಲೆ. ಸಚಿವರು ರಾಜೀನಾಮೆ ನೀಡಬೇಕು, ಇಲ್ಲದಿದ್ದರೆ ಹೋರಾಟ ಮುಂದುವರಿಸ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಬಿಜೆಪಿ ಸರ್ಕಾರಕ್ಕೆ ನೀಡೋದಕ್ಕೆ ಈಗ ಮುಂದಾಗಿದೆ. ಇನ್ನು ಈ ಪಾದಯಾತ್ರೆ ರಾಜಕೀಯ ಲೆಕ್ಕಾಚಾರವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗ ನಿನ್ನೆವರೆಗೂ ಏನೇನು ನಡೀತು ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಕಪ್ಪು ಬಟ್ಟೆಯನ್ನು ಹಾಕ್ಕೊಂಡು ಸದನದ ಹೊರಗಡೆ ಈಗ ಬಿಜೆಪಿ ಪ್ರೊಟೆಸ್ಟನ್ನು ಮಾಡ್ತು. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋವರೆಗೂ, ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ ಸುಗಮವಾದ ಕಲಾಪಕ್ಕೆ ಅವಕಾಶ ಇಲ್ಲ, ಸದನ ನಡೆಯೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಧರಣಿಯನ್ನು ಮಾಡಿದರು. ಈಗ ಮತ್ತೆ ಹೋರಾಟ ಮಾಡೋದಕ್ಕೆ ಈಗ ಬಿಜೆಪಿ ಸಜ್ಜುಗೊಂಡಿದೆ. ಅಂದರೆ ಬಿಜೆಪಿ ಪಾಲಿಗೆ ಇದು ಕೇವಲ ನಾಗೇಂದ್ರ ರಾಜೀನಾಮೆ ವಿಚಾರ ಅಲ್ಲ, ಬಳ್ಳಾರಿ ಭಾಗದಲ್ಲಿ ತನ್ನ ರಾಜಕೀಯ ನೆಲೆಯನ್ನು ಮತ್ತಷ್ಟು ಗಟ್ಟಿಗೊಳಿಸ್ತಕ್ಕಂಥ ಪ್ರಯತ್ನವೂ ಕೂಡ ಆಗಿದೆ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಇದೇ ಕಾರಣಕ್ಕೆ 11 ಮೀಸಲು ಕ್ಷೇತ್ರಗಳ ಮೇಲೆ ಬಿಜೆಪಿಯ ರಾಜಕೀಯ ಕಣ್ಣು ಅನ್ನೋ ಮಾತು ಕೂಡ ಕೇಳಿಬರ್ತಾ ಇದೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಮ್ಮೇಗೌಡರು ಕೊಡ್ತಾ ಇದ್ದಾರೆ. ಎಸ್ ತಿಮ್ಮೇಗೌಡ, ಈಗ ಪಾದಯಾತ್ರೆ ಯಾವಾಗ ಶುರು ಆಗುತ್ತೆ, ಜಗಳೂರಿನಿಂದ ಬಳ್ಳಾರಿಯ ತನಕ ಯಾವ ಮಾರ್ಗದಲ್ಲಿ ಪಾದಯಾತ್ರೆ ನಡೆಯುತ್ತೆ, ಇದರ ಉದ್ದೇಶ ಏನು? ಆಕ್ಚುಲಿ ಉದ್ದೇಶ ಏನು ಅಂದ್ರೆ ಜನಾಂದೋಲನವನ್ನು ರೂಪಿಸುವಂತದ್ದು, ಸರ್ಕಾರದ ವಿರುದ್ಧ ಆಡಳಿತ ವಿರೋಧ ಅಲೆಯನ್ನ ಸೃಷ್ಟಿ ಮಾಡುವಂತದ್ದು, ಇದೊಂದು ರೀತಿ ಭ್ರಷ್ಟ ಸರ್ಕಾರ ಅನ್ನುವಂತ ಒಂದು ನಿಟ್ಟಿನಲ್ಲಿ ಜನಾಭಿಪ್ರಾಯವನ್ನ ಮೂಡಿಸುವಂತ ಒಂದು ಪ್ಲಾನ್ ಇದೀಗ ಈ ಒಂದು ಪಾದಯಾತ್ರೆ ಹಿಂದೆ ಅಡಗಿದೆ. ಸೊ ಹೀಗಾಗಿಯೇ ಈ ಒಂದು ಏನು ವಾಲ್ಮೀಕಿ ನಿಗಮದ ಹಗರಣವನ್ನೇ ಬ್ರಹ್ಮಾಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ವಿರೋಧ ಪಕ್ಷಗಳು ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಗಿಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು ಸದನದ ಒಳಗೆ ಮತ್ತೆ ಹೊರಗೆ ಹೋರಾಟವನ್ನು ತೀವ್ರಗೊಳಿಸಿದ್ದಾವೆ. ಎಸ್ಪೆಷಲಿ
ಸದನದ ಹೊರಗಿನ ಹೋರಾಟವನ್ನ ತೀವ್ರಗೊಳಿಸಬೇಕು ಅನ್ನುವಂತ ಒಂದು ಕಾರಣಕ್ಕೋಸ್ಕರವಾಗಿ ಏನು ST ಅಂದ್ರೆ ವಾಲ್ಮೀಕಿ ಸಮುದಾಯ ಪ್ರಾಬಲ್ಯ ಇರುವಂತ ಒಂದು ಕ್ಷೇತ್ರಗಳಲ್ಲಿ ಒಂದ್ ರೀತಿ ಪಾದಯಾತ್ರೆಯನ್ನ ಮಾಡೋದ್ರ ಮುಖಾಂತರ ಜನಾಂದೋಲನವನ್ನು ರೂಪಿಸೋದಕ್ಕೂ ಕೂಡ ಇದೀಗ ಬಿಜೆಪಿ ಮೆಗಾ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಅದರಂತೆ ದಾವಣಗೆರೆ ಜಿಲ್ಲೆಯ ಜಗಳೂರು ವಿಧಾನಸಭಾ ಕ್ಷೇತ್ರದಿಂದ ಬಳ್ಳಾರಿವರೆಗೆ ಸುಮಾರು 10 ರಿಂದ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 170 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಬೃಹತ್ ಪಾದಯಾತ್ರೆಗೂ ಕೂಡ ಬಿಜೆಪಿ ನಾಯಕರು ಸಜ್ಜಾಗ್ತಾ ಇದ್ದಾರೆ. ಶೀಘ್ರದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಈ ಒಂದು ಪಾದಯಾತ್ರೆಯ ರೂಪುರೇಷೆಗಳ ಬಗ್ಗೆ ಪ್ರಕಟವನ್ನ ಮಾಡ್ತಾರೆ. ಮತ್ತೊಂದು ಕಡೆಯಾಗಿ ಮೈತ್ರಿ ಪಕ್ಷವಾಗಿರ್ತಕ್ಕಂಥ JDS ನಾಯಕರ ಜೊತೆಯೂ ಕೂಡ ಈ ಸಂಬಂಧವಾಗಿ ಚರ್ಚೆಯನ್ನ ಮಾಡಬೇಕು. ಅವ್ರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿದ ಬಳಿಕ ಈ ಒಂದು ದಿನಾಂಕವನ್ನ ಹೋರಾಟದ ರೂಪುರೇಷೆಗಳನ್ನ ನಾವು ತಿಳಿಸ್ತೀವಿ ಎನ್ನುವಂತ ಒಂದು ಮಾತನ್ನ ನಮ್ಮ PNS ವಿಸ್ತಾರ ನ್ಯೂಸ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಿಳಿಸಿರುವಂತದ್ದು. ಸೊ ಹೀಗಾಗಿಯೇ ಈ ಒಂದು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಅವರ ತಲೆದಂಡ ಆಗ್ಲೇಬೇಕು ಅನ್ನುವಂತ ನಿಟ್ಟಲ್ಲಿ ಈಗಾಗಲೇ ಒಮ್ಮೆ ಅವರ ತಲೆದಂಡ ಆಗಿದೆ, ಮತ್ತೊಮ್ಮೆ ಅವರು ಸಂಪುಟಕ್ಕೆ ಸೇರ್ಪಡೆ ಆಗಿದ್ದಾರೆ. ಅವರು ಸಂಪುಟದಿಂದ ಕೈ ಬಿಡಲೇಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಒತ್ತಡವನ್ನ ಹೇರೋದಕ್ಕೆ ರಾಜ್ಯ ಸರ್ಕಾರದ ಮೇಲೆ ತೀವ್ರ ಒತ್ತಡವನ್ನ ಹೇರುವಂತದ್ದು. ಮತ್ತೊಂದು ಕಡೆಗೆ ಮುಂಬರುವಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಅನುಕೂಲ ಆಗ್ಬೇಕು, ಆ ಒಂದು ವಾಲ್ಮೀಕಿ ಸಮುದಾಯದ ಮತಗಳನ್ನ ಬಿಜೆಪಿ ಅಂತ ಸೆಳಿಬೇಕು ಅನ್ನುವಂತ ಒಂದು ನಿಟ್ಟಲ್ಲಿಯೇ ಇಂಥದ್ದೊಂದು ಪಾದಯಾತ್ರೆಯ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮಲ್ಲ ಮಾಹಿತಿಗಾಗಿ ತಿಮ್ಮೇಗೌಡ.